47 Ezekiel. ಎಸೆಕಿಯಲ್ 47ರಲ್ಲಿ ಸತ್ಯವೇದ ಹೇಳುತ್ತೆ. Amen. They had a measuring line with them. ಅವರ ಬಳಿ ಒಂದು ಅಳತೆ ಮಾಡುವಂತ ಒಂದು ಅಳತೆಯ They ಮಿಷನ್ ಇತ್ತು. walked 1000 cubits down. ಅವರು 1000 ಮೊಳ ಒಳ ಹೋದ್ರು. Amen. It was just to ankle level. ಅದು ಇನ್ನು ಮಂಡಿಯ ಅಷ್ಟು ಮಾತ್ರ ಇದೆ. Was holding a measuring line. ಅಲ್ಲಿ ಯಾರು ಆ ಅಳತೆಯನ್ನು ಹಿಡ್ಕೊಂಡಿದ್ದು? He was the Spirit of God. ಅದು ದೇವರಾತ್ಮನು. Who was next to him? ದೇವರಾತ್ಮನ ಪಕ್ಕದಲ್ಲಿ ಯಾರಿದ್ದು? Our spirit standing with him. ಅದು ನಮ್ಮ ಆತ್ಮ ದೇವರಾತ್ಮನ ಪಕ್ಕದಲ್ಲಿ ನಿಂತಿದ್ದು. ఒక మాట చెప్తాను మంచిగా వినండి. ಒಂದು ಮಾತು ಹೇಳ್ತೇನೆ ಚೆನ್ನಾಗಿ ಗಮನಿಸಿ. Your spirit is amen same like his spirit. ನಿನ್ನ ಆತ್ಮ ಆತನ ಆತ್ಮ ರೀತಿಯಲ್ಲೇ ಇದೆ. Amen. Hallelujah. Hallelujah. Do you know how big is his spirit? ಅವರ ಆತ್ಮ ಎಷ್ಟು ದೊಡ್ಡದಾಗಿದೆ ಗೊತ್ತಾ? Amen. Heaven is his throne and earth is its footstool. ಪರಲೋಕವು ಆತನ ಸಿಂಹಾಸನ, ಭೂಮಿಯು ಆತನ ಪಾದಪೀಠ. Amen. Hallelujah. Hallelujah. Amen. What did Elisha say to that woman? ಆ ಎಲಿಷನು ಆ ಒಂದು ಸ್ತ್ರೀಗೆ ಏನಂತ ಹೇಳಿದ್ರು? Amen. What you have at your home? ನಿನ್ನ ಮನೆಯಲ್ಲಿ ನಿನ್ನ ಬಳಿ ಏನಿದೆ? What you have? ಏನಿದೆ? She said, ಆ ಸ್ತ್ರೀ I have ಹೇಳ್ತಾಳೆ, only little oil in some cup. ಒಂದು ಸ್ವಲ್ಪ ಎಣ್ಣೆ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. Amen. She was say ಅಷ್ಟೇ. ಅಷ್ಟೇ. Amen. Hallelujah. Hallelujah. What was Elisha asking? ಆ ಎಲಿಷನ ಉತ್ತರ ಆತ ಏನ್ ಕೇಳ್ತಿದ್ದ? Amen. He is purposely asking her, what is there in your house? ಆತ ಸರಿಯಾಗಿ ಕೇಳ್ತಿದ್ದಾನೆ, ನಿನ್ನ ಮನೆಯಲ್ಲಿ ಏನಿದೆ? So that she may say, ಅವಳು ಹೇಳಬಹುದು, Amen, I have a oil, man of God. ನನ್ನ ಬಳಿ ಎಣ್ಣೆ ಇದೆ ದೇವ ಮನುಷ್ಯನೇ. ಆದ್ರೆ ಅವಳು ಹೇಳಿದ್ಲು, I have nothing except ಕೊಂಚಂ oil. ನನ್ನ ಬಳಿ ಏನು ಇಲ್ಲ ಆದ್ರೆ ಸ್ವಲ್ಪ ಎಣ್ಣೆ ಇದೆ. You know what Elisha said? ಎಲಿಷನ ಉತ್ತರ ಏನಿತ್ತು ಗೊತ್ತಾ? ಉನಗೆ அந்த oil ಉನಗೆ ಕೇವಲ தெரியுದಿಲ್ಲ, ಉನಗೆ ಆ ಒಂದು ಸ್ವಲ್ಪ ಎಣ್ಣೆ ನಿನಗೆ ಅಷ್ಟು ಕೀಳಾಗಿ ಕಾಣಿಸ್ತಿದೆಯಾ? ಏನು ಇಲ್ಲ, ಏನು ಇಲ್ಲ, nothing there, ಏನು ಇಲ್ಲ, only little oil, ಸ್ವಲ್ಪ ಎಣ್ಣೆ. He said, ಆತ ಹೇಳ್ದ, go, ಹೋಗು, get all the vessels, ಎಲ್ಲ ಸುತ್ತಮುತ್ತ ಪಾತ್ರೆಗಳನ್ನು ತಕೋ. ಮೈಸೂರು ಮೊತ್ತಂ ಪೆರಿಯ ಪೆರಿಯ ಕಡೆಲೆ ಅಂಡ ಗುಂಡ ಎಲ್ಲ ತುಗಿಡೋಡಿವ. ಮೈಸೂರಲ್ಲಿರುವಂತ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ತಗೋಬಾ. Amen. Shut your house. ನಿನ್ನ ಮನೆಯ ಡೋರ್ ಮುಚ್ಕೋ. Amen. Start to pour this oil into that. ಈ ಚಿಕ್ಕ ಪಾತ್ರೆಯಲ್ಲಿ ಇದೆಯಲ್ಲ ಎಣ್ಣೆಯನ್ನು ಹಾಗೆ ಅದರಲ್ಲಿ ಸೂರ್ಯನಲ್ಲಿ ಪ್ರಾರಂಭಿಸು. ಏನು ಇಲ್ಲ ಏನು ಇಲ್ಲ ಅಂತೀಯಲ್ಲ, ಏನು ಇಲ್ಲ ಏನು ಇಲ್ಲ ಅಂತೀಯಲ್ಲ, அந்த ಆಯಿಲ್ ಎಡ್ತೆ ಆ ಎಣ್ಣೆಯನ್ನು ತಕೊಂಡು pour it into 30 kg 50 kg 100 kg ಪಾತ್ರೆ, 30 kg 60 kg 100 kg ಪಾತ್ರೆ ಒಳಗೆ ಹಾಗೆ ಸೋರ್ತಾ ಇರು. What happened? ಏನಾಯ್ತು? One after the other every vessel started to fill. ಒಂದರ ನಂತರ ಇನ್ನೊಂದು ಪಾತ್ರೆ ಎಲ್ಲಾ ಪಾತ್ರೆ ತುಂಬಿತು. Amen. She couldn't understand from where this oil is coming. ಅವಳಿಗೆ ಅರ್ಥ ಆಗ್ತಾ ಇಲ್ಲ ಈ ಎಣ್ಣೆ ಎಲ್ಲಿಂದ ಬರ್ತಿದೆ. Hallelujah. Hallelujah. என்னடா நம்ம வீட்டுக்கு ஆயில் பாத்திரம் தானே இது, என்ன அல்லாவுதீன் ஃப்ளாஸ்க் ஆயி போச்சா? ಅಯ್ಯೋ ಇದು ಏನು ನಮ್ಮನೆ ಪಾತ್ರೆ ತಾನೇ, ಇದು ಏನು ಅಲಾವುದ್ದೀನ್ ಫ್ಲಾಸ್ಕ್? Hallelujah. Hallelujah. She is pouring and pouring. ಅವಳು ಹಾಗೆ ಸುರಿಸ್ತಾ ಇದ್ದಾಳೆ. Still the oil is coming. ಇನ್ನೂ ಎಣ್ಣೆ ಬರ್ತಾನೆ She ಇದೆ. said, where is the next vessel? ಅವಳು ಕೇಳ್ತಿದ್ದಾಳೆ, ಇನ್ನೂ ನೆಕ್ಸ್ಟ್ ಪಾತ್ರೆ ಎಲ್ಲಿ? ಯಾರ வீட்டிலயும் ஒரு ಗ್ಲಾಸ್ விடலಮ್ಮ நம்ம. ಅಮ್ಮ ನಾವು ಯಾರ ಮನೆಯಲ್ಲೂ ಒಂದು ಲೋಟನೂ ಬಿಟ್ಟಿಲ್ಲ. Then the oil stopped. ಆಗ ಎಣ್ಣೆ ನಿಲ್ತು. Then the oil stopped. ಆಗ ಎಣ್ಣೆ ನಿಲ್ತು. Hallelujah. Hallelujah. Shall I tell you something? ನಿಮಗೆ ನಾನು ಒಂದನ್ನು ಹೇಳ. The Holy Spirit inside you ನಿನ್ನ ಒಳಗಿರುವಂತ ಪವಿತ್ರಾತ್ಮನು cannot only heal only your sickness. ನಿನ್ನ ವ್ಯಾಧಿಯನ್ನು ಮಾತ್ರ ಸ್ವಸ್ಥಪಡಿಸುವ ಆತನಲ್ಲ. He can heal the sickness of the whole world. ಪೂರ್ತಿ ಲೋಕವನ್ನೇ ಸ್ವಸ್ಥಪಡಿಸುವ ಆತನಾತನು. No matter how big is the vessels, ಎಷ್ಟು ದೊಡ್ಡ ಪಾತ್ರೆ ಆಗಿದ್ರೇನು ಕೂಡ ಪರವಾಗಿಲ್ಲ. how big is your problem, ನಿನ್ನ ಸಮಸ್ಯೆ ಎಷ್ಟು ದೊಡ್ಡದಾಗಿದ್ರೇನು ಕೂಡ ಪರವಾಗಿಲ್ಲ. ಕೊಂಚ ನೂನె ಸಾಗಲು, ನಿನ್ನ ಬಳಿ ಇದೆಯಲ್ಲ ಸ್ವಲ್ಪ ಎಣ್ಣೆ ಸಾಕು. சொல்லுங்க பக்கத்துல இருக்கிறவங்கள பார்த்து சொல்லுங்க, ಪಕ್ಕದಲ್ಲಿರೋರನ್ನ ನೋಡಿ ಹೇಳಿ, the presence of God in you ನಿನ್ನ ಒಳಗಿದೆಯಲ್ಲ ದೇವರ ಪ್ರಸನ್ನತೆ can change everything around you. ಎಲ್ಲ ನಿನ್ನ ಸುತ್ತಮುತ್ತಲಿರುವಂತ ಎಲ್ಲವನ್ನೂ ಅದು ಬದಲಾಯಿಸುತ್ತೆ. ಸಾಕು. I want to give you a secret. ನಿಮಗೆ ಒಂದು ರಹಸ್ಯ ಹೇಳ್ತೇನೆ, when ಗಮನಿಸಿ. you enter into the presence of God, ದೇವರ ಪ್ರಸನ್ನತೆಯನ್ನು ನೀವು ಪ್ರವೇಶಿಸಿದಾಗ what happens? ಏನಾಗುತ್ತೆ? His glory increases. ಆತನ ಮಹಿಮೆ ಹೆಚ್ಚಾಗುತ್ತೆ. He becomes more real. ಆತನು ಇನ್ನೂ ರಿಯಲ್ ಆಗಿಬಿಡ್ತಾರೆ. He will become real than the atmosphere. ಆತನು ವಾತಾವರಣಕ್ಕಿಂತ ಇನ್ನೂ ರಿಯಲ್ ಆಗಿಬಿಡ್ತಾರೆ. He will become more real than the air that you breathe. ನೀನು ಶ್ವಾಸಿಸುವಂತ ಗಾಳಿಗಿಂತಲೂ ಆತನು ಇನ್ನೂ ರಿಯಲ್ ಆಗಿಬಿಡ್ತಾರೆ. He will become more real than the people that are around you. ನಿನ್ನ ಸುತ್ತಲಿರುವಂತ ಜನಕ್ಕಿಂತಲೂ ಕೂಡ ಆತನು ಇನ್ನೂ ರಿಯಲ್ ಆಗಿ ಬದಲಾಗಿಬಿಡ್ತಾರೆ. He becomes real. ಆತನು ನಿನ್ನ ಜೀವನದಲ್ಲಿ ರಿಯಲ್ ಆಗಿಬಿಟ್ರೆ demon becomes unreal. ದುರಾತ್ಮನು ಅನ್ರಿಯಲ್ ಆಗಿಬಿಡ್ತಾನೆ. Hallelujah. Hallelujah. Amen. Do you agree with me? ನನ್ನ ಜೊತೆ ಒಪ್ಕೊಳ್ತೀರಾ? Problems will become unreal. ಸಮಸ್ಯೆಗಳು ಇಲ್ಲದೆ ಹೋಗ್ಬಿಡುತ್ತೆ. Hallelujah. Hallelujah. The deliverance power manifests. ನಿನ್ನ ಆ ಒಂದು ಬಿಡುಗಡೆಯ ಬಲವು ಅದು ಪ್ರಕಟವಾಗುತ್ತೆ.
ಆಗತ್ತೆ. My dear people of God, I give you a strong secret today. ನನ್ನ ದೇವಜನರೇ, ನಿಮಗೆ ಒಂದು ಬಲವಾದ ರಹಸ್ಯ ಹೇಳ್ತೇನೆ, ಗಮನಿಸಿ. People who really want to work in the healing ministry, ಸ್ವಸ್ಥತೆಯ ಸೇವೆಯನ್ನು ನಾವು ಮಾಡಬೇಕಂತ ಬಯಸ್ತಿರಲ್ಲ, ನಿಮಗೆ ಇದು ರಹಸ್ಯ. don't pray for the sick. ವ್ಯಾಧಿಯಲ್ಲಿರುವವರಿಗಾಗಿ ಪ್ರಾರ್ಥಿಸಬೇಡಿ. Bind the spirit that is working behind. ಅದರ ಹಿಂದೆ ಕಾರ್ಯ ಮಾಡುವಂತ ದುರಾತ್ಮವನ್ನು ಕಟ್ಟಿ. It is not actually the healing gift that need to be operated first. ಅಲ್ಲಿ ಮೊದಲು ಸ್ವಸ್ಥತೆಯ ಆ ಒಂದು ಬಲ ಅಲ್ಲಿ ಪ್ರಕಟವಾಗುವುದು ಬೇಕಿಲ್ಲ. Amen. Hallelujah. Hallelujah. Are you here with me? ನನ್ನ ಜೊತೆ ಇಲ್ಲೇ ಇದ್ದೀರಾ? The first thing that, amen, before doctor, amen, puts the ointment on your wound, ನಿನ್ನ ಗಾಯದ ಮೇಲೆ ವೈದ್ಯನು ಔಷಧಿ ಹಾಕುವುದಕ್ಕಿಂತ ಮುಂಚೆ what does he do? ಆತ ಏನ್ ಮಾಡ್ತಾರೆ? First he cleans that wound. ಆ ಗಾಯವನ್ನು ಕ್ಲೀನ್ ಮಾಡ್ತಾರೆ. Are you here with me? ನಾ ಹೇಳೋದು ಅರ್ಥ ಆಗ್ತಿದೆಯಾ? Amen. Healing is second part. ಸ್ವಸ್ಥತೆಯು ಅದು ನೆಕ್ಸ್ಟ್ ಪಾರ್ಟ್. Deliverance is the first part. ಬಿಡುಗಡೆ ಮೊದಲನೇ ಪಾರ್ಟ್. First you have to clean it. ಮೊದಲು ಅದನ್ನು ಕ್ಲೀನ್ ಮಾಡಬೇಕು. You have to cast every spirit that are behind it. ಅದರ ಹಿಂದೆ ಇರುವಂತ ದುರಾತ್ಮಗಳನ್ನು ಎಲ್ಲವನ್ನು ಮೊದಲು ಓಡಿಸಬೇಕು. I tell you, ನಿಮಗೆ ನಾ ಹೇಳ್ತೇನೆ, amen, for many people here, ಇಲ್ಲಿರುವಂತ ಅನೇಕ ಜನರಿಗೆ, amen, deliverance is easy but healing is difficult. ಬಿಡುಗಡೆ ಅದು ತುಂಬಾ ಸುಲಭ, ಆದ್ರೆ ಸ್ವಸ್ಥತೆ ಸ್ವಲ್ಪ ಕಷ್ಟ. ಸಮಾಧಾನ presence ಬಂದ ಪಿಸಾಸ ಓಡಿపోದಲ್ಲ. ಪ್ರಸನ್ನತೆ ಬಂದ್ರೆ ದುರಾತ್ಮ ಓಡೋಗ್ಬಿಡ್ತಾನೆ. That's why I tell you, ಅದಕ್ಕೆ ನಿಮಗೆ when ಹೇಳ್ತೇನೆ, you live in the presence of God, ನೀನು ದೇವರ ಪ್ರಸನ್ನತೆಯಲ್ಲಿರುವಾಗ the power of his deliverance manifests. ಆತನ ಬಿಡುಗಡೆಯ ಬಲವದು ಪ್ರಕಟವಾಗುತ್ತೆ. Where there is the spirit of the Lord, there is liberty. ದೇವರ ಆತ್ಮನು ಎಲ್ಲಿದ್ದಾರೋ ಅಲ್ಲಿ ಬಿಡುಗಡೆ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Where he is present, ಆತನು ಎಲ್ಲಿ ವಾಸವಾಗಿದ್ದಾರೋ, amen, darkness cannot live there. ಕತ್ತಲೆಯು ಅಲ್ಲಿ ಇರಲು ಸಾಧ್ಯವೇ Sickness ಇಲ್ಲ. cannot live there. ವ್ಯಾಧಿಯು ಅಲ್ಲಿ ಇರಲು ಸಾಧ್ಯವೇ ಇಲ್ಲ. How many of you agree with me? ಎಷ್ಟು ಜನ ಒಪ್ಕೊಳ್ತೀರಾ? So what happens? ಅದಕ್ಕೆ ಏನಾಗುತ್ತೆ? When the power of God, when the presence of God comes, ದೇವರ ಪ್ರಸನ್ನತೆ ಬರುವಾಗ the power manifests. ಬಲವು ಪ್ರಕಟವಾಗುತ್ತೆ. Deliverance comes. ಬಿಡುಗಡೆ ಬರುತ್ತೆ. When the deliverance comes, ಬಿಡುಗಡೆ ಬಂದಾಗ healing is just amen, finger work. ಸ್ವಸ್ಥತೆಯು ಒಂದು ಚಿಕ್ಕ ಬೆರಳಿನ ಕೆಲಸ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? எவ்வளவு பேர் ஆமென் ಎಷ್ಟು ಜನ சொல்றீங்க? ಆಮೆನ್ ಅಂತೀರಾ? Hallelujah. 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 அவனையே விரட்டின போது அவனுக்கு சம்பந்தப்பட்டதை தூக்கி எறிறது என்ன பெரிய வேலை? ಆತನನ್ನೇ ಓಡಿಸಿದ ನಂತರ ಆತನಿಗೆ ಸಂಬಂಧಪಟ್ಟಿದ್ದನ್ನು ಕಿತ್ತಿ ಎಸೆಯಲು ಎಷ್ಟೊತ್ತು? But listen to me. ಆದ್ರೆ ಗಮನಿಸಿ, One thing that Satan tries to do is, ಸೈತಾನನು ಮಾಡುವಂತ ಒಂದು ಕಾರ್ಯ, he stops you from entering into his presence. ಆತನ ಪ್ರಸನ್ನತೆಯನ್ನು ನೀ ಪ್ರವೇಶ ಮಾಡುವುದನ್ನು ತಡೆ ಮಾಡ್ತಾನೆ. Even if you enter into his presence, ನೀ ಆತನ ಪ್ರಸನ್ನತೆಯನ್ನು ಪ್ರವೇಶ ಮಾಡಿದ್ರೇನು ಕೂಡ, even if you enter into your prayer room, ನಿನ್ನ ಪ್ರಾರ್ಥನೆಯ ಕೋಣೆಯನ್ನು ನೀ ಪ್ರವೇಶ ಮಾಡಿದ್ರೇನು your ಕೂಡ, mind will be full of negative things. ನಿನ್ನ ಮನಸ್ಸೆಲ್ಲ ಬರೀ ನಕಾರಾತ್ಮಕ ಕಾರ್ಯಗಳು, Only maximizing your problem. ಬರೀ ನಿನ್ನ ಸಮಸ್ಯೆಯನ್ನೇ ದೊಡ್ಡದಾಗಿ ತೋರಿಸೋದು. But I tell you, ಆದ್ರೆ ನಿಮಗೆ ನಾ ಹೇಳ್ತೇನೆ, Jesus said, ಯೇಸು ಸ್ವಾಮಿ ಹೇಳಿದ್ರು, lay your burdens on me. ನಿನ್ನ ಭಾರವನ್ನು ನನ್ನ ಮೇಲಿಡು. I will carry all your burdens. ನಾನು ನಿನ್ನ ಎಲ್ಲಾ ಭಾರವನ್ನು ಹೊತ್ಕೊಳ್ತೇನೆ. Hallelujah. Hallelujah. How many of you say, ಎಷ್ಟು ಜನ ಹೇಳ್ತೀರಾ, I am called to live in perfect health. ಪರಿಪೂರ್ಣವಾದ ಆರೋಗ್ಯದಲ್ಲಿ ಬದುಕುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇನೆ. I am a channel of healing to this nation. ಸ್ವಸ್ಥತೆಯ ಈ ದೇಶಕ್ಕೆ ಸ್ವಸ್ಥತೆಯ ನದಿಯು ನಾನೇ. The deliverance spirit is living inside me. ಆ ಬಿಡುಗಡೆಯ ಆತ್ಮವು ನನ್ನ ಒಳಗೆ How many ವಾಸವಾಗಿದೆ. of you are happy? ಎಷ್ಟು ಜನ ಸಂತೋಷವಾಗಿದ್ದೀರಾ? How many-